ಎಲ್ರಿಗೂ ನಮಸ್ಕಾರ. ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ನಮಸ್ತಾ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕವನ್ನು ಹೇಳ್ತಾ ಇದ್ದೀನಿ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಸ್ಪಂದಿತುಮಪಿ ಆತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಸ್ಪಂದಿತುಮಪಿ ಆತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಸ್ಪಂದಿತುಮಪಿ ಆತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಶಕ್ತಿ ಸಹಿತನಾಗಿರ್ತಕ್ಕಂತಹ ಶಿವನ ಸಾಮರ್ಥ್ಯ ಹಾಗೂ ಶಕ್ತಿಯ ಪ್ರಾಧಾನ್ಯತೆಯನ್ನು ಹೇಳಿದ್ದಾರೆ. ಷಡ್ವಿಧ ಸ್ತೋತ್ರ ಲಕ್ಷಣಗಳಲ್ಲಿ ಇದು ಬಂದು ಸಿದ್ಧಾಂತ ಲಕ್ಷಣವನ್ನು ಇದು ತಿಳಿಸ್ಕೊಡ್ತಕ್ಕಂತಹ ಶ್ಲೋಕ. ಶಿವ ಶಕ್ತಿಯುಕ್ತೋ ಈ ಶ್ಲೋಕದ ಒಂದೊಂದು ಪದದ ಅರ್ಥವನ್ನು ನಾನು ನಿಮಗೆ ಇವಾಗ ಹೇಳ್ತೇನೆ. ಶಿವ ಅಂದರೆ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಚೈತನ್ಯ. ಶಿವ ಅಂದರೆ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಚೈತನ್ಯ ಶಕ್ತಿ. ಇಲ್ಲಿ ಈಶ್ವರ, ನೀವು ಇಲ್ಲಿ ಏನು ಅನ್ಕೋಬೇಕು, ಶಿವ ಶಕ್ತಿ ಅಂದ ತಕ್ಷಣ ಒಂದು ಎಲ್ಲೆಡೆಯೂ ವ್ಯಾಪಿಸಿರ್ತಕ್ಕಂತಹ ಒಂದು ಪರಬ್ರಹ್ಮ ಶಕ್ತಿ ಅನ್ನೋದನ್ನು ನೀವು ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು. ಶಕ್ತ್ಯಾಯುಕ್ತ ಅಂದರೆ ಜಗತ್ತನ್ನು ನಿರ್ಮಾಣ ಮಾಡತಕ್ಕಂತಹ ಶಕ್ತಿಯಿಂದ ಜೊತೆಗೂಡಿದವನಾದರೆ ಏನಾಯ್ತಪ್ಪ ಅಂತಂದರೆ, ಆ ಆದಿಶಕ್ತಿ ಪ್ರಕಟವಾಗಿದ್ದಾಗ ಅದು ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ, ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ, ಜಗತ್ತನ್ನು ರಕ್ಷಿಸಲಿಕ್ಕೆ, ಜಗತ್ತಿನಲ್ಲಿರ್ತಕ್ಕಂಥದ್ದನ್ನು ನಾಶ ಮಾಡಲಿಕ್ಕೆ ಅಂತ ಹೇಳಿಯೇ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತನ್ನ ಅಂಶದಿಂದ ಸೃಷ್ಟಿ ಮಾಡುತ್ತೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಕೆಲಸವನ್ನು ಸರಿಯಾಗಿ ಸಮರ್ಥವಾಗಿ ಮಾಡಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಮತ್ತೆ ಶಕ್ತಿಯನ್ನು ಕುರಿತು ಕೇಳಿದಾಗ ಶಕ್ತಿ ಮತ್ತೆ ಅದದೇ ಅಂಶ ತನ್ನ ಮತ್ತು ಹಾಗೂ ಆ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶದಿಂದ ಮತ್ತೆ ಶಕ್ತಿಯನ್ನು, ಅಂದರೆ ಆ ಪರಾಶಕ್ತಿ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಅಂಶಗಳನ್ನು ಕೊಟ್ಟು ತೆಗೆದುಕೊಂಡು ಆ ತ್ರಿಮೂರ್ತಿಗಳಿಗೆ ಜೊತೆಯಾಗಿ ಮಾಡುತ್ತೆ ಆ ಶಕ್ತಿ. ಯಾಕೆಂದರೆ ಕೇವಲ ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಆಗೋದಿಲ್ಲ. ಆದರೆ ಅವ್ರ ಜೊತೆ ಶಕ್ತಿ ಇದ್ದರೆ ಮಾತ್ರ ಅದು ಸಮರ್ಥವಾಗಿ ನಡೆಯಬಲ್ಲದು ಅನ್ನೋದನ್ನು ತಿಳಿದುಕೊಂಡ ಮೇಲೆ ಈ ಕೆಲಸ ಆಗುತ್ತೆ. ಹಾಗೆ ಜಗತ್ತನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿಯಿಂದ ಜೊತೆಗೂಡಿದವನಾದರೆ ಮಾತ್ರ ಯಾರು? ಶಿವ. ಭವತಿ ಶಕ್ತಃ ಪ್ರಭವಿತುಂ, ಭವತಿ ಶಕ್ತಃ ಪ್ರಭವಿತುಂ ಅಂದರೆ ಪ್ರಪಂಚವನ್ನು ನಿರ್ಮಿಸಲಿಕ್ಕೆ ಸಮರ್ಥನಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ವ್ಯಕ್ತಿ
ಅವನ ಸಂಗಾತಿಯ ಜೊತೆ ಅಂದರೆ ಹೆಂಡತಿಯ ಜೊತೆ, ಗಂಡ ಆದರೆ ಹೆಂಡತಿ ಜೊತೆ, ಹೆಂಡತಿ ಆದರೆ ಗಂಡನ ಜೊತೆ ಇಬ್ಬರೂ ಸೇರಿದ್ರೆ ಮಾತ್ರ ಪ್ರಪಂಚ ನಡೀತಕ್ಕಂಥದ್ದು, ಸಂಸಾರ ನಡೀತಕ್ಕಂಥದ್ದು. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಪಾರ್ವತಿ ಪರಮೇಶ್ವರ ಜಗತ್ತಿಗೆ ತಂದೆ ತಾಯಿ ಸಮಾನರಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಹೇಗಪ್ಪ ಇದ್ದಾರೆ? ವಾಗರ್ತಾವಿವ ಸಂಪೃಕ್ತವು. ವಾಕ್ ಮತ್ತೆ ಅರ್ಥ, ಯಾವುದೇ ಒಂದು ಮಾತು ತೆಗೆದುಕೊಂಡು ಶಬ್ದ ತೆಗೆದುಕೊಂಡ್ರು ಅದಕ್ಕೆ ಅರ್ಥ ಇದ್ದೇ ಇರುತ್ತೆ. ಶಬ್ದ ಅರ್ಥವಿಲ್ಲದ ಶಬ್ದವಿಲ್ಲ, ಶಬ್ದವಿಲ್ಲದೆ ಅರ್ಥವಿಲ್ಲ. ಹಾಗೆಯೇ ಪ್ರಪಂಚವನ್ನು ನಿರ್ಮಿಸಬೇಕಿದ್ರೆ ಶಕ್ತಿಯ ಜೊತೆ ಇದ್ದರೆ ಮಾತ್ರ ಶಿವನಿಗೆ ಸಾಧ್ಯ. ಆ ಅವ್ಯಕ್ತ ಪುರುಷನಾಗಿರ್ತಕ್ಕಂತಹ ಶಿವ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸ್ಬೇಕು ಅಂದರೆ ಪ್ರಕೃತಿಯ ಸಹಕಾರ ಬೇಕೇ ಬೇಕು. ಶಿವಶಕ್ತಿಯರು ಪತಿಪತ್ನಿಯರಿದ್ದಂತೆ ಇರೋದ್ರಿಂದ ಪತಿಯು ಪತ್ನಿಯೊಡನೆ ಕೂಡಿದಾಗ ಮಾತ್ರ ಪ್ರಪಂಚ ರೂಪವಾಗಿರ್ತಕ್ಕಂತಹ ಸಂತಾನವನ್ನು ನಿರ್ಮಿಸಲಿಕ್ಕೆ ಸಾಧ್ಯ. ಶ್ರೀಚಕ್ರ ಇದೆಯಲ್ಲ, ಅದು ಬ್ರಹ್ಮಾಂಡ ಪಿಂಡಾಂಡಗಳ ಸ್ವರೂಪವಾಗಿರ್ತಕ್ಕಂಥದ್ದು. 4 ಶಿವಚಕ್ರಗಳಿಂದಲೂ 5 ಶಕ್ತಿ ಚಕ್ರಗಳಿಂದಲೂ ಕೂಡಿ ಶಿವಶಕ್ತ್ಯಾತ್ಮಕವಾಗಿರ್ತಕ್ಕಂತಹ ಶ್ರೀಚಕ್ರ ಶಿವೆಯರ ಶರೀರ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದು ಸುಮ್ಮನೆ ಒಂದು ಯಂತ್ರ ಅಲ್ಲ, ಅದು ಶಿವ ಹಾಗೂ ಶಕ್ತಿಯರ ಸ್ವರೂಪವೇ ಶ್ರೀಚಕ್ರ. ಶಿವಶಕ್ತಿಯರ ಮೇಲನದಿಂದಲೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಉಂಟಾಗ್ತಕ್ಕಂಥದ್ದು ಅನ್ನೋದು ಈ ಒಂದು ಪದದ ಅರ್ಥ. ಇನ್ನು ನಚೇ ದೇವಂ ದೇವಃ ನ ಖಲು ಕುಶಲಃ ಸ್ಪಂದಿತುಮಪಿ. ಏನು ಹಾಗಂದ್ರೆ, ಶಿವ ಶಕ್ತಿ ಜೊತೆ ಕೂಡಿದ್ದರೆ, ಶಿವ ಶಕ್ತಿಯೊಡನೆ ಜೊತೆಗೂಡಿದವನಾಗದಿದ್ದರೆ, ಶಿವ ಶಕ್ತಿ ಜೊತೆ ಇದ್ರೆ ಅಲ್ಲ, ಇಲ್ಲದಿದ್ದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಲಿಕ್ಕೆ ಅಸಮರ್ಥನಾಗ್ತಾನೆ. ಇದು ನಮಗೆ ಈ ತ್ರಿಪುರ ರಹಸ್ಯದಲ್ಲಿ ಬಹಳ ಚೆನ್ನಾಗಿ ಇದ್ರ ಕಥೆಯನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಹೇಗೆ ಅಸಮರ್ಥನಾದ, ಹಾಗಾಗಿ ಆ ಆದಿಶಕ್ತಿ ಯಾವ ರೀತಿಯಲ್ಲಿ ಅವರಿಗೆ ಜೊತೆ ಮಾಡಿತು ಅನ್ನೋದನ್ನ ತ್ರಿಪುರ ರಹಸ್ಯದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೀಗೆ ಶಿವ ಶಕ್ತಿರಹಿತನಾಗಿ ಪರಮನಾಗಿದ್ದರೂ ಕೂಡ, ಶ್ರೇಷ್ಠನಾಗಿದ್ದರೂ ಕೂಡ, ಶಕ್ತಿಯಿಂದ ಕೂಡಿದವನಾದರೆ ಮಾತ್ರ ಸೃಷ್ಟಿಸ್ಥಿತಿಲಯಗಳನ್ನು ಮಾಡಲಿ ಸಮರ್ಥ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಶಿವ ಪರಶಿವ ಎಂತಹ ಶಕ್ತಿಶಾಲಿ ಅವನು, ಸಮರ್ಥನು. ಆದರೂ ಕೂಡ ಶಕ್ತಿ ಇಲ್ಲದಿದ್ದರೆ, ಶಕ್ತಿಯ ಜೊತೆ ಇಲ್ಲದಿದ್ದರೆ ಅವನ ಶ್ರೇಷ್ಠತೆ ಏನಾಗುತ್ತೆ? ಅದು ಸಮರ್ಥವಾಗೋದಿಲ್ಲ. ಶಕ್ತಿಯಿಂದ ಕೂಡಿದವನಾದರೆ ಮಾತ್ರ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಇಲ್ಲದಿದ್ದರೆ, ಶಿವ ಶಕ್ತಿ ಜೊತೆ ಇಲ್ಲದಿದ್ದರೆ ಅವನು ಅಸಮರ್ಥನೇ ಅಂತ ಖಂಡಿತವಾಗ್ಲೂ ಹೇಳಬಹುದು. ಅತಃ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ. ಅಂದರೆ ಹಾಗಾಗಿ, ಅತಃ ಆದ ಕಾರಣ, ಭಗವತಿಯಾದ ನಿನ್ನನ್ನ ವಿಷ್ಣು ರುದ್ರ ಬ್ರಹ್ಮರಿಂದ ಆರಾಧಿಸಲ್ಪಡ್ತಕ್ಕಂತಹ ನಿನ್ನನ್ನ, ಸೃಷ್ಟಿ ಸ್ಥಿತಿ ಲಯಕಾರರಿಂದ ಆರಾಧಿಸಲ್ಪಡ್ತಕ್ಕಂತಹ ನಿನ್ನನ್ನ, ಅಮ್ಮ ನಿನ್ನನ್ನ, ಆ ಪರಾಶಕ್ತಿಯನ್ನ ಪ್ರಣಂತುಂ ಸ್ತೋತುಂ ವಾ ನಮಸ್ಕರಿಸಲಿಕ್ಕೆ, ಸ್ತುತಿಸ್ಲಿಕ್ಕೆ, ಅಕೃತ ಪುಣ್ಯ ಪೂರ್ವ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯ ರಾಶಿಗಳು ಉಳ್ತಕ್ಕಂಥವನು ಕೃತಪುಣ್ಯ, ಸಾಂಚಿತ ಪುಣ್ಯವನ್ನು ಹೊಂದಿರದವನು ಅಕೃತ ಪುಣ್ಯ. ಪ್ರಭವತಿ ಹೇಗೆ ತಾನೇ ಸಮರ್ಥನಾಗ್ತಾನೆ ಅಂದರೆ,
ನೋಡಿ, ಸುಮ್ಮನೆ ಯಾರಿಗೂ ಭಗವಂತನ ಮೇಲೆ ಭಕ್ತಿ ಅಂತಕ್ಕಂಥದ್ದು ಬರಲ್ಲ, ಅಥವಾ ಭಗವಂತನ ಸೇವೆ ಮಾಡಬೇಕು ಅಂತ ಆ ತುಡಿತ ಎಲ್ರಿಗೂ ಕೂಡ ಬರೋದಿಲ್ಲ. ಅದು ಬರಬೇಕು ಅಂತಂದರೆ ನಮಗೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಆ ಪೂರ್ವ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯ ಉಳ್ಳವನಾದರೆ ಮಾತ್ರ ಅವನೇ ಕೃತ ಪುಣ್ಯ, ಅವನಿಗೆ ಮಾತ್ರ ತಾಯಿಯನ್ನು ಸ್ತುತಿಸಲಿಕ್ಕೆ ಸಾಧ್ಯ, ತಾಯಿಯನ್ನು ಆರಾಧಿಸಲಿಕ್ಕೆ ಸಾಧ್ಯ, ಭಗವಂತನನ್ನು ಪೂಜಿಸಲಿಕ್ಕೆ ಸಾಧ್ಯ. ಅದೇ ಪುಣ್ಯ, ಸಾಂಚಿತ ಪುಣ್ಯವನ್ನು ಯಾರು ಹೊಂದಿರಲ್ವೋ ಅವನು ಅಕೃತ ಪುಣ್ಯನು ಅಂತ ಅರ್ಥ. ಅಂದರೆ ತ್ರಿಮೂರ್ತಿಗಳಿಂದಲೂ ಆರಾಧಿಸಲ್ಪಡ್ತಕ್ಕಂತಹ ಶಿವಶಕ್ತಿಯ ಸ್ವರೂಪಳಾಗಿರ್ತಕ್ಕಂತಹ ದೇವಿಯನ್ನ ಭಜಿಸಲಿಕ್ಕೆ ಅಥವಾ ನಮಿಸಲಿಕ್ಕೆ ಜ್ಞಾನ ಮಾರ್ಗವನ್ನು ಅನುಸರಿಸುವ ಪುಣ್ಯಶಾಲಿಗಳಿಗಲ್ಲದೆ ಅಜ್ಞಾನ ಮಾರ್ಗದಲ್ಲಿ ನಡೀತಕ್ಕಂತಹ ಪಾಪಿಗಳಿಗೆ ಸಾಧ್ಯ ಇಲ್ಲ. ವಿವೇಕಿಗಳೇ ಜ್ಞಾನ ಮಾರ್ಗದಲ್ಲಿ ನಡೀತಕ್ಕಂತಹ ಪುಣ್ಯಶಾಲಿಗಳು. ಹಾಗಾಗಿ ನಾವು ಮೊದಲು ವಿವೇಕಿಗಳಾಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಸೌಂದರ್ಯ ಲಹರಿಯ ಪ್ರಥಮ ಪುಷ್ಪವನ್ನ ಭಗವತ್ಪಾದರು ದೇವಿಗೆ ಸಮರ್ಪಿಸ್ತಾ ಇದ್ದಾರೆ. ಅರ್ಥ ಆಯ್ತಲ್ಲಪ್ಪ? ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವಿವೇಕಿಗಳಾಗಿ ಆ ತಾಯಿಯನ್ನು ಆರಾಧಿಸಲು ನಾವು ಜ್ಞಾನ ಮಾರ್ಗದಲ್ಲಿ ಅನುಸರಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಶಕ್ತಿ, ಆ ವಿವೇಕವನ್ನು ಸಂಪಾದಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಿಂದ ನಮಗೆ ಏನಪ್ಪ ಸಿಗುತ್ತೆ ಅಂದರೆ, ಮುಖ್ಯವಾಗಿ ನೋಡಿ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ. ಈ ಶ್ಲೋಕವನ್ನು ಯಾರು ಪ್ರತಿನಿತ್ಯ ದೇವಿಯ ಫೋಟೋ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿಗಾಗಿ ಈ ಶ್ಲೋಕವನ್ನು 28 ಬಾರಿ ಪಠಿಸ್ತಾರೋ ಅಂಥವರಿಗೆ ನೆಮ್ಮದಿ ಖಂಡಿತವಾಗ್ಲೂ ಸಿಗುತ್ತೆ, ತಾನಾಗೇ ಉಂಟಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಉಂಟಾಗುತ್ತೆ. ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಖಂಡಿತ ಸಿಗುತ್ತೆ. ಇದು ಅನುಭವ ಸಿದ್ಧ. ನಾನಾಗಲೇ ಹೇಳ್ದಂಗೆ ಜ್ಯೋತಿಷಿಯಾಗಿರೋದ್ರಿಂದ ನಾನು ಸಾಕಷ್ಟು ಜನಗಳಿಗೆ ಉದ್ಯೋಗ ಇಲ್ಲದಿದ್ದವ್ರಿಗೆ, ಸಿಗದಿದ್ದವ್ರಿಗೆ, ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕಾದವ್ರಿಗೆ, ನೆಮ್ಮದಿಯನ್ನು ಬಯಸಿ ಬಂದವರಿಗೆ ಈ ಶ್ಲೋಕವನ್ನು ನಾನು ಕೊಟ್ಟಿದ್ದೇನೆ. ಎಷ್ಟು ಜನಗಳಿಗೆ ಇದರಿಂದ ಉಪಯೋಗ ಆಗಿದೆ ಅಂತಂದರೆ, ನನಗೆ ಅದರದ್ದು ಒಂದು ಅವರ ಒಂದು ಅನುಭವಗಳನ್ನು ನನ್ನ ಹತ್ರ ಹಂಚಿಕೊಂಡಿದ್ದಾರೆ. ಹಾಗಾಗಿ ಈ ಶ್ಲೋಕ ನೆಮ್ಮದಿಯನ್ನು ಕೊಡ್ತಕ್ಕಂತಹ, ಸಕಲ ಕಾರ್ಯಗಳಲ್ಲೂ ಜಯವನ್ನು ಕೊಡ್ತಕ್ಕಂತಹ ಶ್ಲೋಕ. ಎಲ್ಲರಿಗೂ ಧನ್ಯವಾದಗಳು.